ವಿದ್ಯಾರ್ಥಿಗಳೇ ಇಲ್ಲದ ಡಿ ದೇವರಾಜ್ ಅರಸು ಬಾಲಕರ ವಸತಿ ನಿಲಯ. ಐವತ್ತೈದು ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಇರೋದು ದಾಖಲೆಗಳಲ್ಲಿ ಉಲ್ಲೇಖ. ವಸತಿ ನಿಲಯದಲ್ಲಿ ಯಾವುದೇ ವಿದ್ಯಾರ್ಥಿಗಳಾಗಲಿ ಸಿಬ್ಬಂದಿಯಾಗಲಿ ಇಲ್ಲ. ಸಾರ್ವಜನಿಕ ದೂರಿನ ಮೇರೆಗೆ ನವ ಕರ್ನಾಟಕ ಸುದ್ದಿ ವಾಹಿನಿಯ ಪ್ರತ್ಯಕ್ಷ ವರದಿಯಲ್ಲಿ ಬಹಿರಂಗ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿರುವ ಶ್ರೀ ಡಿ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಕಾರ್ಯಾಚರಣೆ ಕುರಿತು ಗಂಭೀರ ಅನುಮಾನಗಳು ಮೂಡಿವೆ. ದಿನಾಂಕ 1-3-2026 ರಾತ್ರಿ 9 ರಿಂದ 9:30 ನಡುವೆ ನವ ಕರ್ನಾಟಕ ಸುದ್ದಿ ವಾಹಿನಿ ತಂಡ ವಸತಿ ನಿಲಯಕ್ಕೆ ಭೇಟಿ ನೀಡಿದ ವೇಳೆ ಅಲ್ಲಿ ಒಬ್ಬರು ವಿದ್ಯಾರ್ಥಿಗಳು ಇಲ್ಲದೇ ಇರುವುದು ಹಾಗೂ ಯಾವುದೇ ಸಿಬ್ಬಂದಿಯೂ ಹಾಜರಾಗದಿರುವುದು ವರದಿಯಾಗಿದೆ. ಮೂಲಗಳ ಪ್ರಕಾರ ಈ ವಸತಿ ನಿಲಯದಲ್ಲಿ ಸರಿಸುಮಾರು 55 ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎನ್ನಲಾಗಿದ್ದರೂ ನಿಗದಿತ ಸಮಯದಲ್ಲಿ ಮಕ್ಕಳ ಸುಳಿವು ಸಿಗದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಈ ಕುರಿತು ವಸತಿ ನಿಲಯದ ವಾರ್ಡನ್ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದಾಗ ಸ್ಪಷ್ಟ ಹಾಗೂ ಜವಾಬ್ದಾರಿಯುತ ಉತ್ತರ ನೀಡದೆ ಕರೆ ಕಟ್ ಮಾಡಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ನಾವು ನವ ಕರ್ನಾಟಕ ಸುದ್ದಿವಾಹಿನಿಯಿಂದ ಮಾತಾಡ್ತಾ ಇರೋದು. ಯಾರ್ರಿ? ನವ ಕರ್ನಾಟಕ ಸುದ್ದಿವಾಹಿನಿ ರೀ. ಹಾ ರೀ, ಹೇಳ್ರಿ. ನಮಸ್ತೆ. ಇಲ್ಲಿ ನಿಮ್ಮ ಹಾಸ್ಟೆಲ್ ಬಂದಿದ್ದೇವ್ರಿ. ಎಲ್ರಿ? ಗಣಪುರ ರೀ. ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ರೀ. ಹಾ ರೀ. ಬಂದಿದ್ದೇವ್ರಿ. ಹೇಳ್ರಿ. ಅದೇ ಜರ ಚುಕ್ಕ ಜೊತೆ ಜರ ಮಾತಾಡತ್ರಿ. ಅಸಲ ಬಂದಿದ್ ಯಾರು ಇಲ್ರಿ ಅಲ್ಲಿ ಹುಡುಗರು ಇಲ್ಲ. ಅದು ಹಾಸ್ಟೆಲ್ ಇದು ಹೋಗ್ಯದ್ರಿ. ಅದು ಶಿಫ್ಟಿಂಗ್ ಆಗ್ಯದ್ರಿ ಹಾಸ್ಟೆಲ್. ಎಲ್ಲಿ ಶಿಫ್ಟಿಂಗ್ ಆಗ್ಯದ ಸರ್? ಅಲ್ಲಿ ರೆಂಟ್ ಬಿಲ್ಡಿಂಗ್ ಅದಾರ್ರಿ. ಹಾ ರೆಂಟ್ ಬಿಲ್ಡಿಂಗ್ ಇದು ಮಾಡ್ರಿ. ಮನೆ ಬಂದದು ಈಗ ಮತ್ತೊಂದ್ 2 ತಿಂಗಳ 3 ತಿಂಗಳಿದ್ದು. ರೆಂಟ್ ಬಿಲ್ಡಿಂಗ್ ಎಲ್ಲ ಬರ್ತದ್ರಿ? ಅಲ್ಲಿ ಪೊಲೀಸ್ ಸ್ಟೇಷನ್ ಬಲ್ಲಿ ಬರ್ತಾರಿ. ಅದೇ ಇಲ್ಲೇ ಇದ್ದೀವ್ರಿ ನಾವು, ಹೊಸ ಬಿಲ್ಡಿಂಗ್ ಬಲ್ಲಿ. ಹೊಸ ಬಿಲ್ಡಿಂಗ್ ರೀ? ಅದೇ ಬಿಲ್ಡಿಂಗ್ 3-4 ಅಂತಸ್ತ ಬಿಲ್ಡಿಂಗ್ ಅದಲ್ರಿ? ಹಾ ರೈಟ್ ರೈಟ್, ಅಲ್ಲೇ ರೀ. ಅಲ್ಲೇ ಇದ್ದೀವ್ರಿ. ಚುಕ್ಕ ಯಾರು ಕಾಣಲ್ಲ ಇದ್ರ. ಅಸಲ್ ನಿಮ್ಗೆ ಕಾಲ್ ಮಾಡಿದ್ರಿ ಸರ್. ಹುಡುಗರ್ರಿ? ಹಾ, ಹುಡುಗರು ಸರ್. ನಮ್ಮ ಇವ್ರಿಗೆ ಮಾತಾಡಿ ಹಚ್ತೀನಿ. ಯಾರಿಗ್ರಿ? ಇಲ್ಲ, ಡಿ ರೂಪಾರಿ ಅವರು ಮಾತಾಡಿ ಹಚ್ತೀನಿ. ಹಾ ರೀ. ಸ್ಥಳೀಯರ ಆರೋಪಗಳಂತೆ ವಸತಿ ನಿಲಯದಲ್ಲಿ ನಿಯಮಿತವಾಗಿ ವಿದ್ಯಾರ್ಥಿಗಳು ವಾಸಿಸುವುದಿಲ್ಲ. ಕೆಲವೇ ವಿದ್ಯಾರ್ಥಿಗಳು ಊಟದ ಸಮಯಕ್ಕೆ ಬಂದು ನಂತರ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಎನ್ನಲಾಗಿದೆ. ದೇವಲಗಾಣಗಾಪುರ ಹಾಗೂ ಸುತ್ತಮುತ್ತಲಿನ ಭಾಗದ ಹಲವಾರು ಸಾರ್ವಜನಿಕರು ಈ ಕುರಿತು ಸುದ್ದಿ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆ ನವ ಕರ್ನಾಟಕ ತಂಡವು ರಾತ್ರಿ 9 ರಿಂದ 9:30 ಒಳಗೆ ನಡೆಸಿದ ಪರಿಶೀಲನೆಯಲ್ಲಿ ಸ್ಥಳೀಯರ ಆರೋಪಗಳಿಗೆ ತಕ್ಕಂತೆ ಪರಿಸ್ಥಿತಿ ಕಂಡುಬಂದಿದೆ ಎಂದು ತಿಳಿದುಬಂದಿದೆ.
ಸಾರ್ವಜನಿಕರ ಅಭಿಪ್ರಾಯದಂತೆ ಮಕ್ಕಳ ಕಲ್ಯಾಣಕ್ಕಾಗಿ ಮೀಸಲಾದ ವಸತಿ ನಿಲಯದಲ್ಲಿ ಈ ರೀತಿಯ ನಿರ್ಲಕ್ಷ್ಯ ಮತ್ತು ಅಕ್ರಮಗಳು ನಡೆಯುತ್ತಿದ್ದರೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಬೇಕು. ತಪ್ಪು ಕಂಡು ಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಈ ಪ್ರಕರಣವು ಮಕ್ಕಳ ಹಕ್ಕುಗಳು, ಸರ್ಕಾರಿ ಅನುದಾನಗಳ ಸಮರ್ಪಕ ಬಳಕೆ ಮತ್ತು ಮೇಲ್ವಿಚಾರಣೆಯ ಕೊರತೆ ಕುರಿತು ಗಂಭೀರ ಪ್ರಶ್ನೆಗಳು ಎತ್ತಿವೆ. ಜಿಲ್ಲಾಡಳಿತದಿಂದ ತ್ವರಿತ ತನಿಖೆ ಹಾಗೂ ಸ್ಪಷ್ಟ ಉತ್ತರವನ್ನು ಸಾರ್ವಜನಿಕರು ನಿರೀಕ್ಷಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನವ ಕರ್ನಾಟಕ ಸುದ್ದಿವಾಹಿನಿ, ಕಲಬುರಗಿ.